ಇಂದು ಸ್ವಲ್ಪ ಅಧಿಕವಾಗಿ ಹಸಿವಾಗುತ್ತಿದೆ ನಮಗೆ. ಹಾ, ಪ್ರಾತಃ ಕಾಲ ಅಲ್ಪಾಹಾರವೇ ಮಾಡಿದ್ದು. ಹಾ, ಹೀಗೇಕಾಗ್ತಿದೆ? ನಮ್ಗೆ ಇಷ್ಟ ಹಸಿವು ಯಾವತ್ತೂ ಆಗಿರ್ಲಿಲ್ಲ. ಯಾವಾಗ ಬರುತ್ತೆ ಭೋಜನ? ಗುರುಜಿ ಬೇಗ ತರಿಸಿ. ಗುರುವರ್ಯ, ನೀವೇನು ಹೇಳುತ್ತಿಲ್ಲ? ನಿಮಗೆ ಹಸಿವಾಗುತ್ತಿಲ್ಲವೇನು? ಏನಂತ ಹೇಳಿ ಮಹಾರಾಜ, ಎಷ್ಟು ಹಸಿವಾಗಿದೆ ಅಂದ್ರೆ ಹೇಳೋಕೆ ಆಗ್ತಿಲ್ಲ. ಅದರಲ್ಲೂ ನಮ್ ಗುರುಜಿ ಇವತ್ತು ಉಪವಾಸ ಮಾಡಿದ್ರು. ಇಲ್ಲಿ ಅಧಿಕ ಭೋಜನ ಮಾಡೋಣ ಅಂತ. ಏನ್ ಗುರುಜಿ? ಪಂಡಿತ ರಾಮಕೃಷ್ಣ, ಇನ್ನೂ ಪ್ರತೀಕ್ಷೆ ಮಾಡಿಸಬೇಡಿ. ಭೋಜನ ಬಡಿಸಿ. ಭೋಜನವಾಗಿದೆ ಮಂತ್ರಿವರ್ಯ. ಕೇವಲ ಗುರುವರ್ಯರಿಗಾಗಿ ವಿಶೇಷ ಭೋಜನ ತಯಾರಾಗ್ತಿದೆ. ಅವ್ರ ತಪಸ್ವಿಗಳು, ಜ್ಞಾನಿಗಳು, ಮಹಾನ್ರು, ಆಧರಣೀಯರಲ್ವಾ? ಏನ್ ಮಾಡ್ತಿದ್ದೀರಾ? ಹಸುವಿನ ತುಪ್ಪದಿಂದ ಮಾಡಿರೋ ಹಲ್ವಾ, ಅದು 2 ಪಾತ್ರೆ ತುಂಬಾ. ಮತ್ತೆ ಪ್ರತೀಕ್ಷೆ ಯಾಕೆ? ತನ್ನಿ ತನ್ನಿ, ಹಲ್ವಾ ತನ್ನಿ. ಪ್ರತೀಕ್ಷೆ ಮಾಡಿ ಗುರುವರ್ಯ, ಬೇಯ್ತಿದೆ ಅಲ್ವಾ? ಅದರಲ್ಲೂ ಈ ಹಲ್ವದ ಸ್ವಾದ ನಿಮ್ಗೆ ಜೀವನ ಪರ್ಯಂತ ಸ್ಮರಣೆ ಇರುತ್ತೆ. ಮಾಡ್ತೀವಿ, ಅವಶ್ಯ ಮಾಡ್ತೀವಿ. ಸಿಕ್ಕಿದ್ರೆ ಸಾಕು. ಇಲ್ಲಿ ನೋಡಿ, ಭೋಜನಾನು ಬಂತು. ಇನ್ನು ಸ್ವಲ್ಪ. ಭೋಜನ ಅಧಿಕ ಸ್ವಾದಿಷ್ಟವಾಗಿದೆ. ಹೇಗನ್ನಿಸ್ತಿದೆ ಅಂದ್ರೆ ತಿಂತಾನೆ ಇರೋಣ ಅಂತ. ನಮಗೂ ಹಾಗೆ ಅನಿಸ್ತಿದೆ, ತಿನ್ನೋಣ ಅಂತ. ಪಂಡಿತ ರಾಮಕೃಷ್ಣ, ಹೇಳಿ ಗುರುವರ್ಯ. ಏನು ನಮಗೆ ಹೇಳುವಿರಾ? ಈ ಹಲ್ವಾ ಎಲ್ಲಿದೆ? ತಯಾರಾಯ್ತು. ನಿಮ್ಗದ್ರ ಸುಗಂಧ ಬರ್ತಿದೆಯಲ್ವಾ? ಹಾ, ಸುಗಂಧ ಬರ್ತಿದೆ, ಆದ್ರೆ ಹಲ್ವಾ ಬರ್ತಿಲ್ಲ. ಹಾ. ಇರಿ, ಇನ್ನೇನ್ ಪ್ರಸ್ತುತವಾಗುತ್ತೆ. ನೋಡಿ ಗುರುವರ್ಯ, ಈಗ ಈ ಸ್ವಾದಿಷ್ಟ ಹಲ್ವಾವನ್ನ ಮನಸ್ಫೂರ್ತಿ ಆನಂದ ಪಡೀರಿ. ಆನಂದ ಪಡ್ತೀವಿ, ಅವಶ್ಯ ಪಡ್ತೀವಿ. ಆದ್ರೆ ಹೇಗೆ ಪಡೆಯೋದು? ಮೊದಲು ಬಡಿಸಿ ಅಲ್ಲ. ಗುರುವರ್ಯ, ನಿಮಗೆ ಇದರ ಸುಗಂಧ ಬರ್ತಿದೆ ಅಲ್ವಾ? ಬರ್ತಿದೆ. ಎಷ್ಟು ಸಲ ಹೇಳಬೇಕು? ಬರ್ತಿದೆ, ತುಂಬಾ ಬರ್ತಿದೆ. ತಗೊಂಡು ಬನ್ನಿ. ಈಗ ಇದರ ಆನಂದ ಪಡೀರಿ, ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳಿ. ಇದನ್ನ ತಿನ್ನೋ ಅವಶ್ಯಕತೆ ಏನಿದೆ? ಪಂಡಿತ ರಾಮಕೃಷ್ಣ, ಇದೆಂತ ಪರಿಹಾಸ ಮಾಡ್ತಿದ್ದೀರಾ ನೀವು ನಮ್ಮ ಜೊತೆ? ಅಲ್ಲ ಗುರುವರ್ಯ, ಸತ್ಯವೇ. ನೀವಿಂದು ಹಲ್ವಾದಿಂದಲ್ಲ, ಈ ಸುಗಂಧದಿಂದಲೇ ನಿಮ್ ಹೊಟ್ಟೆ ತುಂಬಿಸ್ಕೊಂಡು ನಿಮ್ ಹಸುವು ನೀಗಿಸ್ಕೋಬೇಕು. ಅಪಮಾನ, ಘೋರ ಅಪಮಾನ. ಏನಾಯ್ತು ಗುರುವರ್ಯ? ಮಹಾರಾಜ ತಮ್ಮ ನಿವಾಸಕ್ಕೆ ಕರೆದು ಭೋಜನಕ್ಕೆ ಆಮಂತ್ರಣ ಮಾಡಿ ನಮ್ಮನ್ನು ಅವಮಾನಿಸಿದ್ದಾರೆ ಪಂಡಿತ ರಾಮಕೃಷ್ಣ. ಇಲ್ಲ ಗುರುವರ್ಯ, ಖಂಡಿತ ಇಲ್ಲ. ನಾನು ನಿಮ್ಮ ನಿರ್ದೇಶನದಂತೆ ಅಕ್ಷರಶಃ ಪಾಲನೆ ಮಾಡ್ತಿದ್ದೇನೆ. ಇದೆಂಥ ವ್ಯರ್ಥ ಪ್ರಲಾಪ ಮಾಡುತ್ತಿದ್ದೀರಿ ಪಂಡಿತ ರಾಮಕೃಷ್ಣ. ಕ್ರೋಧಿತರಾಗಬೇಡಿ ಗುರುವರ್ಯ, ಹಲ್ವದ ಸ್ವಾದ ಆನಂದ ಪಡೀರಿ ಅಷ್ಟೇ. ಆನಂದ ಪಡಿಬೇಕಾ? ಹೇಗೆ ಆನಂದ ಪಡೆಯೋದು? ಮೂರ್ಖತನದ ಮಾತನಾಡುತ್ತಿದ್ದೀರಿ ನೀವು. ಹಲ್ವಾ ಅಲ್ಲಿ, ನಾವಿಲ್ಲಿ. ಒಂದೇ ಮಾತು ಹೇಳುತ್ತಿದ್ದೀರಿ,
ಸುಗಂಧಮಂತ 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 ಅಂತ. ಅಲ್ಲ, ಹಲ್ವದ ಸುಗಂಧದಿಂದ ಹಸುವು ಹೇಗೆ ನೀಗುತ್ತೆ ಯಾರಿಗಾದರೂ? ಹಾ, ಈಗ ದೂರದಲ್ಲಿರುವ ದೀಪದ ಶಾಖದಿಂದ ಶೀತಲ ಜಲದಲ್ಲಿ ನಿಂತಿರುವ ಸಂತೆಯ ಅಜ್ಜನಿಗೆ ಉಷ್ಣತೆ ಪ್ರಾಪ್ತಿಯಾಗುವಾಗ ಈ ಹಲ್ವಾದ ಸುಗಂಧದಿಂದ ನಿಮ್ಮ ಹೊಟ್ಟೆ ಯಾಕೆ ತುಂಬೋದಿಲ್ಲ ಗುರುವರ್ಯ? ತರ್ಕದ ಅನುಸಾರ ಪಂಡಿತ ರಾಮಕೃಷ್ಣರ ಕಥನ ಸಂಪೂರ್ಣ ರೂಪದಲ್ಲಿ ಸತ್ಯವೇ ಗುರುವರ್ಯ? ಹಾಗಾದ್ರೆ ಹೇಳಿ ಗುರುವರ್ಯ, ಈ ಹಲ್ವಾದ ಸುಗಂಧದಿಂದ ನಿಮ್ ಹೊಟ್ಟೆ ತುಂಬ್ತಿರ್ಬಹುದು ಅಲ್ವಾ? ಇಲ್ಲ. ಹಾಗಾದ್ರೆ ಆ ದೀಪದ ಕಾಂತಿಯಿಂದ ಸಂತೆಯ ಅಜ್ಜನ ಶರೀರಕ್ಕೆ ಉಷ್ಣತೆ ಪ್ರಾಪ್ತಿ ಆಯ್ತಾ? ಖಂಡಿತ ಇಲ್ಲ. ಅಂದ್ಮೇಲೆ ಅಂದು ಸಂತೆಯ ಅಜ್ಜ ಪರೀಕ್ಷೆಯಲ್ಲಿ ವಿಫಲರಾದ್ರ? ಇಲ್ಲ ಇಲ್ಲ. ನಾವು ಒಪ್ಕೋತೀವಿ, ಅವರು ಪರೀಕ್ಷೆಯಲ್ಲಿ ಸಫಲರಾಗಿದ್ದರು. ಅವರ ಅವಶ್ಯಕತೆ ಅವರಿಂದ ಅಸಂಭವ ಕಾರ್ಯವನ್ನು ಸಂಭವ ಮಾಡಿತ್ತು. ವಾ ಪಂಡಿತ ರಾಮಕೃಷ್ಣ, ನಮಗೆ ನಿಮ್ಮಿಂದ ಇದೇ ಅಪೇಕ್ಷೆ ಇತ್ತು. ಇಂದು ನೀವು ನಮ್ಮೆಲ್ಲರ ನೇತ್ರ ತರಿಸಿದ್ದೀರಿ. ನಾವಿಂದು ಘೋಷಣೆ ಮಾಡುತ್ತೇವೆ, ಸಂತೆಯರು ಆ ದಿವಸ ಪುರಸ್ಕಾರಕ್ಕೆ ಯೋಗ್ಯರಾಗಿದ್ದರು. ಆದ್ದರಿಂದ ಅವರನ್ನು ನಾಳೆ ಪ್ರಾತಃ ಕಾಲ ರಾಜ ದರ್ಬಾರಿಗೆ ಪ್ರಸ್ತುತಪಡಿಸಿ. ಮಹಾರಾಜ, ಅವರನ್ನ ಆಮಂತ್ರಿಸುವ ಅವಶ್ಯಕತೆ ಇಲ್ಲ. ಈ ಸಮಯ ಇಲ್ಲೇ ಉಪಸ್ಥಿತರಿದ್ದಾರೆ. ಸಂತೆಯ ಅಜ್ಜ, ಪಂಡಿತ ರಾಮಕೃಷ್ಣ, ನಾವು ನಿಮ್ಮ ಆತ್ಮವಿಶ್ವಾಸಕ್ಕೆ ಪ್ರಭಾವಿತರಾಗಿದ್ದೇವೆ. ನಮಗೆ ತಿಳಿದಿತ್ತು ನೀವಿವರಿಗಿಂದು ನ್ಯಾಯ ಕೊಡಿಸಿಯೇ ತೀರುತ್ತೀರೆಂದು. ಒಂದು ವೇಳೆ ನಾವು ನಮ್ಮೊಂದಿಗೆ 10,000 ಸ್ವರ್ಣ ಮುದ್ರೆಯೊಂದಿಗೆ ಬಂದಿದ್ದರೆ ಈಗಲೇ ನೀಡುತ್ತಿದ್ದೆವು. ಇವರಿಗೆ ಅಧಿಕಾರವಿತ್ತು. ಆದರೆ ಮಹಾರಾಜ, ಹಾಗಾಗೋಕೆ ಸಾಧ್ಯವಿದೆಯೇ? ನಿಮ್ಮ ಇಚ್ಛೆ ವ್ಯಕ್ತಪಡಿಸಿ ಅದು ಪೂರ್ಣವಾಗದೇ ಇರೋದಿಕ್ಕೆ? ಹಾಗಾದರೆ ನಮ್ಮ ಔಚಿತ್ಯವೇನು ನಿಮ್ಮ ಜೊತೆಗಿರುವುದಕ್ಕೆ? ನೀವಿವರಿಗೆ ತತ್ಕಾಲ ಪುರಸ್ಕೃತಗೊಳಿಸಲು ಅಭಿಲಾಷೆ ವ್ಯಕ್ತಪಡಿಸಿದ್ದೀರಿ. ಅದು ಅವಶ್ಯ ಪೂರ್ಣವಾಗುತ್ತದೆ. ನಾವು ಪೂರ್ತಿ ತಯಾರಿಯೊಂದಿಗೆ ಬಂದಿದ್ದೇವೆ ಮಹಾರಾಜ. ಮಹಾಮಂತ್ರಿಗಳೇ, ನೀವು ಕೂಡ ತೆಗೆದುಕೊಳ್ಳಿ ಮಹಾರಾಜ, ನಿಮ್ಮ ವಚನ ಪೂರ್ಣ ಮಾಡಿ. ಸಂತೆಯನವರೇ, ಪ್ರಣಾಮಗಳು ಮಹಾರಾಜ. ತೆಗೆದುಕೊಳ್ಳಿ ನಿಮ್ಮ ಪುರಸ್ಕಾರ. ಇಂದು ಇದು ಮತ್ತೆ ಸಾಬೀತಾಯಿತು. ಎಲ್ಲಿ ಪಂಡಿತ ರಾಮಕೃಷ್ಣ ಉಪಸ್ಥಿತರಿರುತ್ತಾರೆಯೋ ಅವರು ಯಾರಿಗೂ ಕೂಡ ಅನ್ಯಾಯವಾಗಲು ಬಿಡುವುದಿಲ್ಲ. ಧನ್ಯವಾದ. ನಾನು ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ ಪಂಡಿತ ರಾಮಕೃಷ್ಣರೇ. ಪಂಡಿತ ರಾಮಕೃಷ್ಣ, ಹೇಳಿ ಗುರುವರ್ಯ. ಹಲ್ವಾ? ಹಾ ಗುರುವರ್ಯ, ಈ ಹಲ್ವಾನ ವಿಶೇಷ ರೀತಿಯಲ್ಲಿ ನಿಮ್ಗೋಸ್ಕರ ಮಾಡಿದ್ದೆ ಗುರುವರ್ಯ. ತಿನ್ನಿ, ಆನಂದ ಪಡೀರಿ. ಧನ್ಯವಾದ. ಅಂತ್ಯ ಒಳ್ಳೆಯದಾದರೆ ಎಲ್ಲವೂ ಒಳ್ಳೆಯದೇ. ಆದರೆ ಪಂಡಿತ ರಾಮಕೃಷ್ಣ, ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಲೇ ಇಲ್ಲ. ನೀವು ನಮಗೆ ಹೇಳಿದ್ರಿ ಇಂದಿನ ಈ ಭೋಜನ ನೀವು ಯಾವುದೋ ವಿಶೇಷ ಪ್ರಯೋಜನದಲ್ಲಿ ಆಯೋಜನೆ ಮಾಡಿದ್ದೀರಿ ಎಂದು. ಆ ವಿಶೇಷ ಪ್ರಯೋಜನವೇನು? ವಿಶೇಷವಿದೆ ಪ್ರಭುವರ್ಯ.
ಅದೇನಂದ್ರೆ ಇಂದಿಗೆ 25ನೇ ಬಾರಿ ನಾನು ನಿಮ್ಮ ಪ್ರಕೋಪದಿಂದ ಉಳಿದುಕೊಂಡಿದ್ದೇನೆ. 25 ಬಾರಿ ನೀವು ದರ್ಬಾರಿಂದ ಹೊರಹಾಕಿದ ನಂತರ ಕೂಡ 25ನೇ ಬಾರಿ ನಾನು ವಾಪಸ್ ದರ್ಬಾರಿಗೆ ಬಂದಿರುವ ಸಲುವಾಗಿ ರಜತ ಜಯಂತಿ ಸಮಾರಂಭ ಆಚರಿಸಕ್ಕೆ ಭೋಜನ ಅವಶ್ಯವಿದೆ ಅಲ್ವಾ ಮಹಾರಾಜ? ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ನಿಂತ್ಕೋ, ಕೆಳಗ್ ಬಾ, ಕೆಳಗ್ ಬಾ. ಅಯ್ಯೋ ಮುಂದೆ ಹೋಗ್ಬೇಡ, ಅಲ್ಲೇ ನಿಂತ್ಕೋ. ನಿಂತ್ಕೋ, ಅಯ್ಯೋ ನಿಂತ್ಕೋ, ನಿಂತ್ಕೋ. ಅಯ್ಯೋ ನಿಂತ್ಕೋ, ನಾಚಿಗೆಟ್ಟಿದ್ದೆ. ಇನ್ನು ಎಷ್ಟಾಟ ಆಡಿಸ್ತೀಯ? ನಾನು ನಿನ್ ಮಹಾರಾಣಿ, ನಿಂತರ ಪಾರಿವಾಳ ಅಲ್ಲ. ಅರ್ಥ ಆಯ್ತಾ? ಮಹಾರಾಣಿ ಅವರೇ, ಇದೇನಾಗ್ತಿದೆ ಬೆಳಬೆಳಿಗ್ಗೆ? ನೀವೇನ್ ಮಾಡ್ತಾ ಇದ್ದೀರಿ? ಮಹಾರಾಜ, ಅಲ್ ನೋಡಿ ಪಾರಿವಾಳ. ಪಾರಿವಾಳ? ಈ ಪಾರಿವಾಳ ನಮಗೋಸ್ಕರ ಸಂದೇಶ ತಂದಿದೆ, ಆದ್ರೆ ನಮ್ಗ್ ಕೊಡಕ್ ತಯಾರೇ ಇಲ್ಲ. ಅಲ್ಲಿ ಇಲ್ಲಿ ಓಡಾಡಿಸ್ತಿದೆ ಮಹಾರಾಜ. ನೋಡಿ ಮಹಾರಾಜ, ಈ ಪಾರಿವಾಳ ನಮ್ಗೆ ಎಂಥ ಅವಸ್ಥೆ ಮಾಡಿದೆ. ಶಾಂತರಾಗಿರಿ, ನೀವು ಶಾಂತರಾಗಿ. ನಾವು ಪಾರಿವಾಳವನ್ನ ಕರೆಯುತ್ತೇವೆ. ಇಲ್ಲಿದೆ ಸಂದೇಶ. ಏನಾಯ್ತು ಮಹಾರಾಣಿ? ಅಮ್ಮ. ಏನಾಯ್ತು ನಿಮ್ಮ ಮಾತಾಶ್ರೀಗೆ? ಅಮ್ಮ ಸರಿ ಇಲ್ಲ. ಏನು? ಅಂದ್ರೆ ಅವರ ಆರೋಗ್ಯ ಸರಿ ಇಲ್ಲ, ದೇಹಸ್ಥಿತಿ ಹಾಳಾಗಿದೆ ಅವ್ರಿಗೆ. ಓ, ಅತ್ಯಂತ ದುಃಖದ ಸಮಾಚಾರ. ಮತ್ತೊಂದು ಪಾರಿವಾಳ? ಬಹುಶಃ ಇನ್ನೊಂದು ಸಂದೇಶ. ಇಲ್ಲಿದೆ ಮತ್ತೊಂದು ಸಂದೇಶ. ಏನಿದೆ ಚಿಕ್ಕ ಮಹಾರಾಣಿ? ಎಲ್ಲವೂ ಕುಶಲ ತಾನೆ? ಮಹಾರಾಜ, ಅಮ್ಮನಿಗೆ ನಮ್ಮ ನೆನಪಾಗ್ತಿದ್ಯಂತೆ. ಅವ್ರಿಗನ್ನಿಸ್ತಿದೆ ಅವ್ರ ಪ್ರಾಣ ಯಾವಾಗ ಬೇಕಿದ್ರು. ಮಹಾರಾಜ, ಮಹಾರಾಜ, ನಮಗೆ ತುಂಬಾ ಭಯ ಆಗ್ತಿದೆ, ನಮ್ಗೆ ತುಂಬಾ ಚಿಂತೆ ಆಗ್ತಿದೆ. ನಮ್ಮ ತಾಯಿ. ಶಾಂತರಾಗಿರಿ, ಧೈರ್ಯವಾಗಿರಿ ಚಿಕ್ಕ ಮಹಾರಾಣಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಮಹಾರಾಜ, ಇನ್ನೊಂದು ಪಾರಿವಾಳ. ಇದು ಮಗದೊಂದು ಸಂದೇಶ. ಈಗೇನಾಯ್ತು ಮಹಾರಾಣಿ ಅವರೇ? ಮಹಾರಾಜ, ಈ ಸಲ ಈ ಸಂದೇಶ ನೀವೇ ಓದಿ. ಯಾವುದೇ ಅಶುಭ ಸಮಾಚಾರ ಇಲ್ಲದೆ ಹೋಗ್ಲಿ. ಮಹಾರಾಜ, ನಮ್ಗೆ ಧೈರ್ಯವೇ ಬರ್ತಿಲ್ಲ. ಶಾಂತರಾಗಿರಿ, ನಾವು ಓದ್ತೇವೆ. ಹೋದ್ರು? ಇಲ್ಲ ಮಹಾರಾಣಿ ಅವರೇ, ಮಹಾರಾಜ, ಶಾಂತವಾಗಿರಿ, ಮಹಾರಾಜ. ಶಾಂತವಾಗಿರಿ. ನಮ್ಮ ಮಾತನ್ನು ಪೂರ್ತಿ ಕೇಳಿ. ಇದರಲ್ಲಿ ಏನ್ ಬರ್ದಿದೆ ಅಂತ. ಇದರಲ್ಲಿ ಬರ್ದಿದ್ದ ನಿಮ್ಮ ಮಾತಾಶ್ರೀ ಮಂದಿರಕ್ಕೆ ಹೋಗಿದ್ರು ಭಗವಂತನ ದರ್ಶನ ಮಾಡಲು. ಮರಳಿ ಬಂದಿದ್ದಾರೆ ತಮ್ಮ ಅರಮನೆಗೆ. ಈಗ ವಿಶ್ರಾಂತಿ ಮಾಡುತ್ತಿದ್ದಾರೆ. ಆದ್ರೆ ಆರೋಗ್ಯ ಈಗಲೂ ಅಷ್ಟು ಸರಿ ಇಲ್ಲ ಅವರದ್ದು. ನಿಮ್ಮನ್ನ ತುಂಬಾ ನೆನೆಸ್ಕೋತಾ ಇದ್ದಾರೆ. ಹಾಗಿದ್ರೆ ಮಹಾರಾಜ, ನೀವು ಕೂಡ ಬನ್ನಿ ನಮ್ ಜೊತೆ. ಅದೇಗ್ ಸಂಭವವಿದೆ ಚಿಕ್ಕ ಮಹಾರಾಣಿ ಅವರೇ? ಯಾಕೆ ಮಹಾರಾಜ, ಅಂಥ ಸಂಭವ ಯಾಕಿಲ್ಲ? ಚಿಕ್ಕ ಮಹಾರಾಣಿ ಅವರೇ, ನಾವು ರಾಜರು. ನಾವು ನಮ್ಮ ರಾಜಸಿಂಹಾಸನವನ್ನ ಹಾಗೆಲ್ಲ ಬಿಟ್ಟು ಬರೋಕ್ಕಾಗೋದಿಲ್ಲ ಎಲ್ಲಿಗೂ. ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ. ಪೂರ್ತಿ ರಾಜ್ಯದ ಭಾರವಿದೆ ನಮ್ಮ ಭುಜದ ಮೇಲೆ. ಹಾಗಾದ್ರೆ ನಮ್ಮ ಅಮ್ಮ ಅವರೇನು? ಅವರು ನಿಮ್ಮ ಜವಾಬ್ದಾರಿ ಅಲ್ವಾ? ಹೌದು, ಅವಶ್ಯ ನಮ್ಮ ಜವಾಬ್ದಾರಿ. ಇಲ್ಲ, ಒಂದ್ ವೇಳೆ ಇದ್ದಿದ್ರೆ ನೀವು ಹೀಗೆ ನಮ್ಮನ್ನ ಒಬ್ರೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಮಹಾರಾಣಿ, ನೀವು ನಮ್ಮ ಮಾತನ್ನ ಅರ್ಥ ಮಾಡ್ಕೋತಿಲ್ಲ. ಹಾ ಹಾ, ನಾವೆಲ್ಲ ಅರ್ಥ ಮಾಡ್ಕೋತೀವಿ. ಮೂರ್ಖರಲ್ವಾ ನಾವು? ಈಗ ಯಾರು ನಿಮಗೆ ಹೇಳಿದ್ರು ನೀವು ಮೂರ್ಖರೆಂದು? ನಾವು ಮೂರ್ಖರಲ್ದ ಬೇರೇನು? ಮೂರ್ಖರೇ ಅಲ್ವಾ? ಅದಕ್ಕೆ ವಿಶ್ವಾಸ ತೋರಿಸ್ತಿದ್ದೀರಲ್ವಾ ನೀವೆಷ್ಟು ನಮ್ಮನ್ನ ಪ್ರೇಮಿಸ್ತೀರಿ ಅಂತ. ಮಾಡ್ತಾ ಇದ್ದೀವಲ್ಲ. ಸುಳ್ಳು. ಯಾವ ಪ್ರೇಮ ಗೇಮ ಮಾಡಲ್ಲ ನೀವು ನಮ್ಮನ್ನ. ಒಂದ್ ವೇಳೆ ನೀವು ನಮ್ಮನ್ನ ಪ್ರೇಮಿಸ್ತಿದ್ರೆ ನಮ್ ಜೊತೆ ಬರ್ತಿದ್ರಿ. ಒಂದ್ ವೇಳೆ ನೀವು ನಮ್ಮನ್ನ ಪ್ರೇಮಿಸ್ತಿದ್ರೆ ಒಬ್ಳೆ ಹೋಗು ಅಂತ ಹೇಳ್ತಿರ್ಲಿಲ್ಲ. ಒಂದ್ ವೇಳೆ ನೀವು ನಮ್ಮನ್ನ ಪ್ರೇಮಿಸ್ತಿದ್ರೆ ಹೀಗೆ ಅಳ್ತಾ ಕೂರಕ್ಕೆ ಬಿಡ್ತಿರ್ಲಿಲ್ಲ. ಒಂದ್ ವೇಳೆ ನೀವು ನಮ್ಮನ್ನ ಪ್ರೇಮಿಸ್ತಿದ್ರೆ ತತ್ಕಾಲ ಆದೇಶದ ಮೇರೆಗೆ ಮಹಾಮಂತ್ರಿ ತಿಮ್ಮರಸು ಮತ್ತು ಪಂಡಿತ ರಾಮಕೃಷ್ಣರನ್ನು ನಮ್ಮ ವಿಶೇಷ ಕೊಠಡಿಗೆ ಪ್ರಸ್ತುತಪಡಿಸಿ ನಾವು ಅವರನ್ನ ಈಗ ಇದೇ ಕ್ಷಣ ಕಾಣ ಬಯಸುತ್ತೇವೆ, ಹೇಳ ಬಯಸುತ್ತೇವೆ. ನಾವು ಚಿಕ್ಕ ಮಹಾರಾಣಿ ತಿರುಮಲಾಂಬರ ಮಾತಾಶ್ರೀ ಅವರನ್ನ ಕಾಣಲು ಹೋಗುತ್ತಿದ್ದೇವೆ. ಮಹಾರಾಜ, ಮಹಾರಾಜ, ನಮ್ಗೆ ವಿಶ್ವಾಸವೇ ಆಗ್ತಿಲ್ಲ ನೀವು ನಮ್ ಜೊತೆ ಬರ್ತಿದ್ದೀರಾ ಅಂತ. ಹಾ ಚಿಕ್ಕ ಮಹಾರಾಣಿಯವರೇ, ನಮಗೂ ವಿಶ್ವಾಸವಾಗುತ್ತಿಲ್ಲ ಅದು. ನಾವು ನಿಮ್ಮೊಂದಿಗೆ ಹೋಗುತ್ತಿದ್ದೇವೆ ಎಂದು.
ಹಾ, ನಾವು ಒಪ್ಪುತ್ತೇವೆ. ಅದು ಈ ಪ್ರಕಾರ ಏಕಾಏಕಿ ರಾಜ ದರ್ಬಾರನ್ನು ಬಿಟ್ಟು ರಾಜ್ಯ ಕಾರ್ಯವನ್ನು ಬಿಟ್ಟು ಹೋಗುವುದು ಉಚಿತವಲ್ಲ. ಆದರೆ ಮಹಾರಾಣಿ ತಿರುಮಲಾಂಬರ ಮಾತನ್ನು ಒಪ್ಪದೆ, ಅರ್ಥಾತ್ ಮಹಾರಾಣಿ ತಿರುಮಲಾಂಬ ಅವರ ಮಾತಾಶ್ರಯ ಏನಿದಾರೋ ಅವರು ಅಸ್ವಸ್ಥರಾಗಿದ್ದಾರೆ. ನಮಗೆ ಪ್ರತೀತಿಯಾಗುತ್ತಿದೆ ಇದು ನಮ್ಮ ನಿರ್ಣಯವಾಗಿದೆ. ನಾವು ಹೋಗಿ ಅವರನ್ನ ನೋಡಬೇಕು, ಅಲ್ಲಿ ಉಪಸ್ಥಿತರಾಗಬೇಕು. ನಾವು ನಿರ್ಧಾರ ಮಾಡಿದ್ದಾಗಿದೆ, ನಾವು ಹೋಗುತ್ತೇವೆ. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಮಂತ್ರಿ? ಹೌದು ಹೌದು ಮಹಾರಾಜ. ಈಗ ಮಾತೆ ಆರೋಗ್ಯ ಸರಿಯಿಲ್ಲ ಅಂದರೆ ಹೋಗಲೇಬೇಕಲ್ಲವೇ? ಮಹಾರಾಜ, ನೀವು ನಿಶ್ಚಿಂತೆಯಿಂದ ಪ್ರಸ್ಥಾನ ಮಾಡಿ, ಇಲ್ಲಿನ ಕಾರ್ಯವನ್ನ ನೋಡಿಕೊಳ್ಳಲಾಗುವುದು. ಮಹಾರಾಜ, ನೀವು ಹೋಗೋಕ್ಕೂ ಮುಂಚೆ ನಾವಿದನ್ನ ಕೇಳಬಯಸುತ್ತೇವೆ. ಅದು ಮಹಾರಾಜರ ಅನುಪಸ್ಥಿತಿಯಲ್ಲಿ ಮಹಾರಾಜ ಅವರ ಅಧಿಕಾರ ಯಾರಿಗೆ ನೀಡುತ್ತಾರೆ? ಅರ್ಥಾತ್ ಮಹಾರಾಜರ ಸ್ಥಾನವನ್ನ ಯಾರು ನೋಡಿಕೊಳ್ಳುತ್ತಾರೆ? ಮತ್ತೆ ನಾವು ಯಾರ ಆದೇಶ ಕೇಳಬೇಕು? ಇದು ಕೇಳುವ ಮತ್ತೇನು ಮಂತ್ರಿವರ್ಯ? ನೀವಿದ್ದೀರಲ್ಲ, ವಿಜಯನಗರದ ನಮ್ಮ ರಾಜ ದರ್ಬಾರಿನ ಎಲ್ಲರಿಗಿಂತಲೂ ವರಿಷ್ಠ, ಎಲ್ಲರಿಗಿಂತ ವಿಶ್ವಸನೀಯ, ಎಲ್ಲರಿಗಿಂತಲೂ ಅನುಭವಿ ಸದಸ್ಯರು. ನಿಮಗಿಂತಲೂ ಚೆನ್ನಾಗಿ ಯಾರು ತಿಳಿದಿದ್ದಾರೆ ನಮ್ಮ ರಾಜ್ಯದ ಕಾರ್ಯಶೈಲಿ. ನಮ್ಮ ಅನುಪಸ್ಥಿತಿಯಲ್ಲಿ ನೀವೇ ನೋಡಿಕೊಳ್ಳಬೇಕು ನಮ್ಮ ಕಾರ್ಯವನ್ನು. ನಾವ ಏನ್ ಹೇಳ್ತಿದ್ದೀರಾ ಮಹಾರಾಜ? ಪಂಡಿತ ರಾಮಕೃಷ್ಣರೇ ಇರಬೇಕಾದರೆ ನೀವ್ ಹೇಗೆ ಹೇಳ್ತಿದ್ದೀರಾ? ಮಹಾರಾಜ, ಯಾರು ನಿಮ್ಮ ಸ್ಥಾನ ತೆಗೆದುಕೊಳ್ಳುತ್ತಾರೋ ಅವರು ರಾಜ್ಯಸಭೆಯಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳ ಸಮಾಧಾನ ಮಾಡಬೇಕು, ಅದು ಎಲ್ಲರ ಸಮಕ್ಷ. ನಮಗನಿಸುತ್ತದೆ ಪಂಡಿತ ರಾಮಕೃಷ್ಣರಂತಹ ಬುದ್ಧಿವಂತ ವ್ಯಕ್ತಿಯದೇ ಈ ಕೆಲಸ. ಮಹಾರಾಜ, ಈ ಕಾರ್ಯವಂತೂ ರಾಜ ದರ್ಬಾರಿನ ಬುದ್ಧಿವಂತ ವ್ಯಕ್ತಿಗೇ ಸಿಗಬೇಕು, ಏಕೆಂದರೆ ರಾಮಕೃಷ್ಣ ಹಾಗಿದ್ದಾರೆ. ಅಯ್ಯಯ್ಯೋ ಮಂತ್ರಿವರ್ಯ, ಏನ್ ಹೇಳ್ತಿದ್ದೀರಾ? ಪಂಡಿತ ರಾಮಕೃಷ್ಣ, ನೀವು ಜ್ಞಾನಿಗಳು, ಬುದ್ಧಿವಂತರು, ಇಷ್ಟು ದಿನ ರಾಜ ದರ್ಬಾರಿನ ಕಾರ್ಯವಾಹಿಯ ಅನುಭವ ಪಡೆದಿದ್ದೀರಿ. ನಿಮಗಿಂತ ಒಳ್ಳೆ ವಿಕಲ್ಪ ಏನಿರುತ್ತದೆ ಈ ಕೆಲಸಕ್ಕೆ? ಮತ್ತೆ ನಾವು ನಿಮ್ಮೊಂದಿಗೆ ಇದ್ದೇವೆ. ಪಂಡಿತ ರಾಮಕೃಷ್ಣ, ನೀವೇನ್ ಹೇಳ್ತೀರಾ ಮಂತ್ರಿವರ್ಯರ ಕಥನದ ವಿಷಯಕ್ಕೆ? ಏನು ನೀವು ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಸ್ಥಾನ ತೆಗೆದುಕೊಂಡು? ಇಲ್ಲ ಇಲ್ಲ ಮಹಾರಾಜ, ಇದೇನ್ ಹೇಳ್ತಿದ್ದೀರಾ? ಮಂದಿರದ ಹೂ ಭಗವಂತನ ಚರಣದಲ್ಲಿರೋದೇ ಚೆನ್ನ. ನೋಡಿ, ಅದರಿಂದ ಭಗವಂತನ ಮುಕ್ಕುಟ ಮಾಡಬಹುದೇನು? ಮತ್ತು ರಾಜಶಾಸನ ನಡೆಸೋದಕ್ಕೆ ಎಂಥ ವ್ಯಕ್ತಿ ಅವಶ್ಯಕತೆ ಇದೆ ಅಂದ್ರೆ ಗೌರವಾನ್ವಿತರು, ಪ್ರಜೆಗಳು ಆಧರಿಸುವವರು, ಕೇಳೋರು. ಪದವಿಯನ್ನ ಸಂಭಾಳಿಸೋದು ಪ್ರತಿಷ್ಠೆಯ ವಿಷಯ ಮಹಾರಾಜ. ನಾನಂತೂ ಅದರ ಹತ್ತಿರಕ್ಕೂ ಬರೋದಿಲ್ಲ. ಇಲ್ಲ ಇಲ್ಲ ಮಹಾರಾಜ, ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ, ಇದಕ್ಕೆ ನಾನು ಯೋಗ್ಯನಲ್ಲ. ಕಥನವಂತೂ ಸತ್ಯವಿದೆ ನಿಮ್ಮದು. ಹಾಗಾದರೆ ಈ ಸ್ಥಾನ ಆಚಾರ್ಯ ತಥಾಚಾರ್ಯರಿಗೆ ಸಿಗಬೇಕು. ಖಂಡಿತ. ಈಗ ಅವ್ರಿಗಿಂತ ಅಧಿಕ ಕಾರ್ಯಕುಶಲ ಅನುಭವಿ ಜ್ಞಾನಿ ಗೌರವಾನ್ವಿತರು ಯಾರಿರೋಕ್ ಸಾಧ್ಯ? ನನ್ನ ವಿಚಾರದ ಪ್ರಕಾರ ಈ ಪದವಿ ನೋಡ್ಕೊಳ್ಳೋದಕ್ಕೆ ಆಚಾರ್ಯರ ಅತಿರಿಕ್ತ ಬೇರೆ ಯೋಗ್ಯರು ಇಲ್ವೇ ಇಲ್ಲ. ಆದರೆ ಪಂಡಿತ ರಾಮಕೃಷ್ಣ ಆಚಾರ್ಯರು ತುಂಬಾ ದೊಡ್ಡ ವಿದ್ವಾನ್ರು, ಆಚಾರ್ಯರು, ತಿಳುವಳಿಕೆ ತುಂಬಿರೋ ಸ್ವಾಮಿ ಅವರು. ಆಚಾರ್ಯರು ಸಮಸ್ತ ವಿಜಯನಗರದ ಮಹಾರಾಜರ ಸಮಾನಾಂತರದ ಗೌರವ ಕೂಡ ಮಾಡ್ತಾರೆ. ಆಚಾರ್ಯರಿಗಿಂತ ಅಧಿಕ ಉಪಯುಕ್ತ ಈ ಕಾರ್ಯಕ್ಕೆ ಬೇರೆ ಯಾರು ಇಲ್ಲ. ಮತ್ ಹಾಗೆ ಇದನ್ನು ಯೋಚಿಸಿ, ಬೇರೆ ಯಾರಿಗಾದ್ರೂ ಈ ಸ್ಥಾನ ನೀಡಿದ್ರೆ ಆಚಾರ್ಯರಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ನೋವಾಗಬಹುದು ಅವ್ರಿಗೆ. ಮಹಾರಾಜರು ಈ ಪದವಿಗೆ ಬೇರೆಯವ್ರ ಮೇಲೆ ನಂಬಿಕೆ ಇಟ್ರು, ನನ್ ಮೇಲಲ್ಲ ಅಂತ ಅಲ್ವಾ? ಏನು ಇದು ಸತ್ಯವೇ. ಗುರುವರ್ಯ ಈ ಮಾತುಗಳಿಂದ ಸ್ವಲ್ಪ ಭಾವುಕರಾಗ್ತಾರೆ. ಅದೇನೇ ಮುಗ್ಧರು, ನಿರ್ಮಲ ಬುದ್ಧಿ. ಯಾವಾಗ ಯಾರ ಮಾತನ್ನ ಹೃದಯದಿಂದ ತಗೋತಾರೋ ಯಾರು ಗೊತ್ತಿದೆ. ಸ್ವಲ್ಪ ಸಮಯದ ವಿಷಯವಷ್ಟೇ ಮಂತ್ರಿವರ್ಯ. ಮಹಾರಾಜರು ಏನು ವರ್ಷಗಟ್ಟಲೆ ಹೋಗ್ತಿದ್ದಾರೆ. ಕೇವಲ ಚಿಕ್ಕ ಮಹಾರಾಣಿ ಅವ್ರ ಜೊತೆ ಹೀಗೆ ಹೋಗ್ತಾರೆ, ಅವರ ಅತ್ತೆ ಅವರ ಕುಶಲಕ್ಷೇಮ ವಿಚಾರಿಸ್ತಾರೆ, ಮತ್ತೆ ಹಿಂದಿರುಗಿ ಅವರ ಸ್ಥಾನ ಗ್ರಹಣ ಮಾಡ್ತಾರೆ, ಅಲ್ವೇನು ಮಹಾರಾಜ? ಹಾ, ಶೀಘ್ರಾತಿ ಶೀಘ್ರ ಹಿಂದಿರುಗುತ್ತೇವೆ. ನಾವು ಕುಶಲಕ್ಷೇಮ ಕೇಳುತ್ತಿದ್ದಂತೆ ಹಿಂದಿರುಗುತ್ತೇವೆ. ನೋಡಿದ್ರಾ, ಹೇಳಿರ್ಲಿಲ್ವಾ ನಾನು? ನೀವು ನಾನಂತೂ ಆಚಾರ್ಯರ ಜೊತೆ ಇದ್ದೇ ಇರ್ತೀವಿ. ಪ್ರತಿ ಕ್ಷಣ ಹೆಚ್ಚು ಕಡಿಮೆ ಆಗಕ್ ಬಿಟ್ಬಿಡ್ತೀವೇನು? ಅಯ್ಯೋ, ಹುಚ್ಚಿದ್ಯಾ ರಾಮ? ಆ ದುಷ್ಟ ಆಚಾರ್ಯಂಗೆ ಮಹಾರಾಜ ಸ್ಥಾನ ನೀಡ್ತಿದ್ಯಾ? ಬೆಕ್ಕನ್ನ ಹಾಲಿನ ಭಂಡಾರ ಕಾಯಕ್ ಬಿಡ್ತಿದ್ಯಲ್ಲೋ. ಪೂರ್ತಿ ಭಂಡಾರ ನುಂಗ್ ನೀರ್ ಕುಡಿದ್ಬಿಡ್ತಾನೆ. ಖಂಡಿತ ದೋಚೋದಂತೂ ಸತ್ಯ. ಬೇರೆ ವಿಕಲ್ಪ ಇದೆಯೇನೋ ಈ ಸ್ಥಿತಿಯಿಂದ ಉಳಿಯೋಕೆ ಬಂದು? ನೀನ್ ನಿಶ್ಚಿಂತೆಯಿಂದ ಇರು, ಏನೂ ಆಗಲ್ಲ. ನನ್ ದೃಷ್ಟಿ ಆಚಾರ್ಯರ ಮೇಲೆ, ಅವ್ರಿಗೆ ಹೆಚ್ಚು ಕಡಿಮೆ ಮಾಡೋದಕ್ಕೆ ಬಿಡೋದಿಲ್ಲ. ಇಷ್ಟು ದೊಡ್ಡ ಸ್ಥಾನ ಸಿಕ್ಕಿದ್ಮೇಲೆ ತತ್ತಾಚಾರ್ಯ ನಿನ್ನೇನಾದ್ರೂ ಕೇಳ್ಕೊಂಡ್ ಮಾಡ್ತಾನೆ?